ಇವತ್ತು ಪ್ರಧಾನಿ ಮೋದಿ ಮೇನಿಯಾ 4 ಗಂಟೆಗಳ ಅಂತರದಲ್ಲಿ 3 ಕಾರ್ಯಕ್ರಮಗಳಲ್ಲಿ ಭಾಗಿಯಾದರು ಪ್ರಧಾನಿ ಮೋದಿ. ಇವತ್ತು ಬೆಂಗಳೂರಿಗೆ ಪ್ರಧಾನಿ ಮೋದಿ ಎಂಟ್ರಿ ಕೊಟ್ಟರು. 4 ಗಂಟೆಗಳ ಅಂತರದಲ್ಲಿ 3 ಕಾರ್ಯಕ್ರಮಗಳಲ್ಲಿ ಪ್ರಧಾನಿ ಭಾಗಿಯಾದರು. 3 ವಂದೇ ಭಾರತ್ ರೈಲುಗಳಿಗೆ ಚಾಲನೆ ನೀಡಿದ್ರು ಮೋದಿ. ಬಹು ನಿರೀಕ್ಷಿತ ಮೆಟ್ರೋ ಯೆಲ್ಲೋ ಮಾರ್ಗಕ್ಕೆ ಚಾಲನೆ ಸಿಕ್ಕಿದೆ. ಹಳದಿ ಮಾರ್ಗಕ್ಕೆ ಚಾಲನೆ ಸಿಕ್ಕಿದೆ. 3ನೇ ಹಂತದ ಮೆಟ್ರೋ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು. ಬೆಂಗಳೂರು ಅಭಿವೃದ್ಧಿಗೆ ಚುರುಕು ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇವತ್ತು ಬೆಂಗಳೂರಿನಲ್ಲಿ ಕಂಪ್ಲೀಟ್ ಪ್ರಧಾನಿ ಮೋದಿ ಮೇನಿಯಾ. 4 ಗಂಟೆಗಳಲ್ಲಿ 3 ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಭಾಗಿಯಾದರು. ಎಲ್ಲ ನೋಡಿದ್ರು ಪ್ರಧಾನಿ ಮೋದಿ ಸಂಚರಿಸುವಂತಹ ರಸ್ತೆಯ ಮಾರ್ಗಗಳಲ್ಲಿ ಫ್ಲೆಕ್ಸ್, ಬ್ಯಾನರ್, ಕಟ್ಔಟ್ಗಳು ರಾರಾಜಿಸ್ತಾ ಇದ್ವು. ಕೇಸರಿಮಯವಾಗಿತ್ತು ಬೆಂಗಳೂರು. 4 ಗಂಟೆಗಳ ಕಾಲ ಬೆಂಗಳೂರಿನಲ್ಲಿದ್ರು. ಈ 4 ಗಂಟೆಗಳ ಅಂತರದಲ್ಲಿ 3 ಕಾರ್ಯಕ್ರಮಗಳಲ್ಲಿ ಭಾಗಿಯಾದರು ಮೋದಿ. 3 ವಂದೇ ಭಾರತ್ ರೈಲುಗಳಿಗೆ ಚಾಲನೆಯನ್ನ ಕೊಟ್ಟರು. ಬಹು ನಿರೀಕ್ಷಿತ ಮೆಟ್ರೋ ಹಳದಿ ಮಾರ್ಗಕ್ಕೆ ಚಾಲನೆ ಸಿಕ್ಕಿದೆ. 3ನೇ ಹಂತದ ಮೆಟ್ರೋ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನ ನೆರವೇರಿಸಿದರು. ಬೆಂಗಳೂರು ಅಭಿವೃದ್ಧಿಗೆ ಚುರುಕು ನೀಡಿದ್ರು ಪ್ರಧಾನಿಗೆ ಸಾಥ್ ನೀಡಿದ್ರು ಸಿಎಂ, ಡಿಸಿಎಂ, ಗವರ್ನರ್. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. 3 ದೃಶ್ಯಗಳು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಅದರಲ್ಲಿ ಮೊದಲ ದೃಶ್ಯದಲ್ಲಿ ಪ್ರಧಾನಿ ಮೋದಿ ವಂದೇ ಭಾರತ್ ರೈಲುಗಳಿಗೆ ಚಾಲನೆ ನೀಡಿದರು. 3 ವಂದೇ ಭಾರತ್ ರೈಲು ಇವತ್ತು ಚಾಲನೆಯನ್ನ ಕೊಟ್ಟರು. 2ನೇ ದೃಶ್ಯದಲ್ಲಿ ಮೆಟ್ರೋ ಹಳದಿ ಮಾರ್ಗ ಬಹು ನಿರೀಕ್ಷಿತ. ಆ ಮಾರ್ಗದ ಪ್ರಯಾಣಿಕರು ಬಹಳ ಸಮಯದಿಂದ ಕಾಯ್ತಾ ಇದ್ರು. ನಮ್ಮ ಭಾಗದಲ್ಲಿ ಮೆಟ್ರೋ ಉದ್ಘಾಟನೆಯಾಗಲಿ ಅಂತ. ಬಹು ನಿರೀಕ್ಷಿತ ಮೆಟ್ರೋ ಯೆಲ್ಲೋ ಮಾರ್ಗಕ್ಕೆ ಚಾಲನೆ ಸಿಕ್ತು. 3ನೇ ದೃಶ್ಯದಲ್ಲಿ 3ನೇ ಹಂತದ ಮೆಟ್ರೋ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನ ನೆರವೇರಿಸಿದಂತಹ ದೃಶ್ಯ. 4 ಗಂಟೆಗಳ ಅಂತರದಲ್ಲಿ 3 ಕಾರ್ಯಕ್ರಮಗಳಲ್ಲಿ ಪ್ರಧಾನಿ ಮೋದಿ ಭಾಗಿಯಾದರು. ಪ್ರಧಾನಿ ಮೋದಿಗೆ ಸಾಥ್ ನೀಡಿದ್ರು ಸಿಎಂ, ಡಿಸಿಎಂ, ಗವರ್ನರ್. 3 ವಂದೇ ಭಾರತ್ ರೈಲುಗಳಿಗೆ ಚಾಲನೆಯನ್ನ ನೀಡಿದ್ರು. ಹಸಿರು ನಿಶಾನೆ ತೋರಿಸ್ತಾ ಇರುವಂತಹ ದೃಶ್ಯ. ಮೆಟ್ರೋ ಹಳದಿ ಮಾರ್ಗಕ್ಕೂ ಚಾಲನೆ ಸಿಕ್ತು ಇವತ್ತು. ಬಹು ನಿರೀಕ್ಷಿತ ಮೆಟ್ರೋ ಯೆಲ್ಲೋ ಮಾರ್ಗ. ಬಹಳ ಸಮಯದಿಂದ ಆ ಭಾಗದ ಜನರು, ಪ್ರಯಾಣಿಕರು ಕಾಯ್ತಾ ಇದ್ರು. ಎಲೆಕ್ಟ್ರಾನಿಕ್ ಸಿಟಿ ಅಂದ್ರೆ ವಿಪರೀತ ಟ್ರಾಫಿಕ್ ಇರುವಂತಹ ಏರಿಯಾ. ಆ ಭಾಗದಿಂದ ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋರಿಗೆ ಪ್ರತಿನಿತ್ಯ ಟ್ರಾಫಿಕ್ ಕಿರಿಕಿರಿ ತಪ್ಪಿದ್ದಲ್ಲ. ಈ ಭಾಗದಲ್ಲೂ ಆದಷ್ಟು ಬೇಗ ಮೆಟ್ರೋ ಚಾಲನೆ ಸಿಕ್ಕರೆ ಪ್ರಯಾಣ ಸುಗಮವಾಗತ್ತೆ ಅಂತ ಬಹಳ ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇದ್ರು. ಅಂತೂ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಮೆಟ್ರೋ ಹಳದಿ ಮಾರ್ಗಕ್ಕೆ ಚಾಲನೆ ಸಿಕ್ಕಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.